ಬನ್ನಿ ರೆಡಿ. ಹಾಯ್ ಹಲೋ ನಮಸ್ಕಾರ. ವಿಜಯರಾಜ್ kannada.com ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ, ಸೊ ಎಲ್ಲರೂ ಏನೇನೋ ಪ್ಲಾನ್ ಹಾಕೊಂಡಿರ್ತಾರೆ. ನಾವು ಅದೇ ಥರ ಒಂದು ಪ್ಲಾನ್ ಹಾಕೊಂಡಿದ್ದೀವಿ. ನಮ್ಮ ಫ್ರೆಂಡ್ ತೋಟಕ್ಕೆ ಬಂದಿದ್ದೀವಿ. ಸೊ ನಾವೇ ಪ್ರಿಪ್ರೇಷನ್ ಮಾಡಿ ಚಿಕನ್ನ ಹೇಗೆಲ್ಲ ಮಾಡ್ತೀವಿ ಆ್ಯಂಡ್ ಹೇಗೆಲ್ಲ ನಮ್ಮ ಫ್ರೆಂಡ್ಸ್ಗಳ ಜೊತೆ ತರಲೆ ಮಾಡ್ತೀವಿ ಅಂತೆಲ್ಲ ನಾನು ನಿಮ್ಗೆ ತೋರಿಸ್ತೀವಿ. ಸೊ ದಯವಿಟ್ಟು ಕೊನೆ ತನಕ ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ನಾವೇ ಸೌದೆ ಎಲ್ಲ ತೊಗೊಂಡು ಹೋಗಿ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಇದು ತೋಟದ ನೀರು ಒಂದು 50 ಅಡಿ ಇರುತ್ತೆ ಇದರಲ್ಲಿ. ಸೊ ಇಲ್ಲೇ ನೋಡಿ, ನಾವೇ ಬಾಣಲಿ ಎಲ್ಲ ತೊಗೊಂಡು ಕ್ಲೀನಾಗಿ ನೀರೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಸಿಕ್ಕಾಪಟ್ಟೆ ಕ್ಲೀನಾಗಿ ತೊಳಿತಾ ಇದ್ದೀವಿ. ಮನೆಯಲ್ಲೂ ಈ ಥರ ಕೆಲಸ ಮಾಡೋಣ ನಾವು. ಬಾಣಲಿ ರೆಡಿ. ಏನು ಗುರು ಇವ್ರು ಬರೀ ನಾನ್ ವೆಜ್ಜೇ ಮಾಡ್ತಾರಂತ ಅನ್ಕೊಂಬಿಡಿ. ಬಟ್ ವೀಕೆಂಡು ನಾನ್ ವೆಜ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ನೀನು ಮಾತ್ರ ತಟ್ಟೆ ಅಂತ ತೊಳಿತಾರಲ್ಲ, ಏನೋ ಸೀಸ ಮೈಯೇ ಬಗ್ಗಲ್ವಲ್ಲ ನಿಂದು. ಯಪ್ಪ, ಫಸ್ಟ್ ಟೈಮ್ ಗುರು ಈರುಳ್ಳಿ ಕಟ್ ಮಾಡ್ತಿರೋದು. ನೀನು ಯಾವ ಥರ ಮಾಡಿದ್ದೀವಾಗ ಈರುಳ್ಳಿ ಕಟ್ಟು? ಹಾಂ, ಮಾಡಿಲ್ಲ, ಕಲ್ತ್ಕೊ. ಎಣ್ಣೆ 10 ರೂಪಾಯಿ ಎಣ್ಣೆ ಕುತ್ಕೊಳ್ಳೋ ಸೀಸ ಹೇಳ್ಕೊಡ್ದೆ ಅಂತಾನೆ ಹೆಂಗೆ ಹಾಕ್ಬೇಕು ಅಂತ, ಹೆಂಗೆ ಮಾಡೋದು. ಕರ್ಬೇವು ಹಾಕ್ಬೇಕಾ? ಹೌದು. ಓಕೆ, ಸೌಟ್ ಎತ್ಕೊಂಡು ಹೋಗೋಣ. ಅದೇ ಕಟ್ ಮಾಡ್ತೀನಿ. ತಿರುವಲ್ಲ ನೋಡಿ. ವೆದರ್ ನೀವು ನೋಡ್ಬೋದು. ಮಳೆ ನೋಡಿ, ಮಳೆ ಫುಲ್ ಇಳಿತಾ ಇದೆ. ಚಿಕನ್ ತಿಂತೀವೋ ಇಲ್ಲೋ ಗೊತ್ತಿಲ್ಲ. ಮಳೆ ಅಲ್ವಾ, ಅದಕ್ಕೆ ಬೆಂಕಿ ನಾವು ಹೇಳೋಕ್ಕಾಗಲ್ಲ. ಗ್ಯಾಸ್ ಆದರೆ ಜಾಸ್ತಿ ಕಮ್ಮಿ ಮಾಡ್ಬೋದು. ಈಗ ಮಳೆಗೆ ಎಲ್ಲ ಆ ಕಡೆನೇ ಹೋಗ್ತಾರೆ. ಬಟ್ ಸ್ಟಿಲ್ ಮಳೆ ಬರೋಷ್ಟೊಳಗಡೆ ಮಾಡ್ತೀನಿ ಅಂತ ಒಂದು ಹೋಪ್ ಇದೆ. ಮಳೆ ಬಂದಿರೋ ಮಾಡಪ್ಪ ಸ್ವಲ್ಪ ಹೊತ್ತು. ಇದು ಗೋಲ್ಡನ್ ಕಲರ್ ಆಗೋ ಗಂಟ ಇದು ಮಾಡಬೇಕು. ಕಿಚನ್ ಪ್ರಾಬ್ಲಮ್ ಅಂತಲ್ಲ, ಬೊಂಬಾಟ್ ಭೋಜನ ಮಾಡ್ತಿದ್ದೆ ಭೋಜನ ಅಂತಾನೆ ಇದು. ನೋಡಿ ವೀಕ್ಷಕರೇ, ಫಸ್ಟ್ ಈರುಳ್ಳಿ ಹಾಕ್ಬೇಕು, ಆಮೇಲೆ ಎಣ್ಣೆ ಹಾಕ್ಕೋಬೇಕು, ಆಮೇಲೆ ಅಲ್ಲೇ ಬಿಡ್ತಿದ್ದೆ. ಆ ಥರ ಎಲ್ಲ ಇದು ಹೇಳಿಲ್ಲ. ಗ್ಯಾಸ್ ಇಲ್ಲ ಅಂತ ಇತ್ತು. ನಮ್ಮ ಶಿಷ್ಯ ಸಿಕ್ಕಾಪಟ್ಟೆ ಮಿಮಿಕ್ರಿ ಆರ್ಟಿಸ್ಟು. ಸೊ ಬೇರೆ ಬೇರೆ ಎಲ್ಲ ನಮ್ಮ ದಿಗ್ಗಜರುಗಳ ಒಂದು ಮಿಮಿಕ್ರಿ ಸಿಕ್ಕಾಪಟ್ಟೆ ಸಕಾರ ಮಾಡ್ತಾರೆ. ಮಳೆ ಬಂದ್ಬಿಟ್ಟೈತ. ಮಳೆ ನಿಲ್ಲಷ್ಟೊಳಗೆ ನಾ ಮಾಡ್ಕೊಂಡು ತಿಂದಿಲ್ಲ. ಇವತ್ತು ಚಿಕನ್ ತಿಂದಂಗೆ ಎಲ್ಲ ಗುಡ್ತಲಾಕ ಹೊಡ್ಯಾಗ ಏನು ಹೇಳ. ಈ ವೆದರ್ಗ ಒಂದು 2 ಪೀಸ್ ತಿನ್ಬಿಟ್ರೆ ಭಾಳ ಚೆಂದಾಗಿತ್ತು ಶಿಷ್ಯ. ಏನಂತ ಹೇಳಲ್ಲ, ಇವನೇ ಕಲ್ಕೊಂಡವ್ರು ಆದರೆ ಹೀಗಿತ್ತು. ಈ ಥರ ವೆದರಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಅದು ಭಾಳ ಸುಲಭ ಅಲ್ಲ, ಹೇಳ್ತಾ ಇದ್ದೀನಿ. ನಮ್ಮ ಶಿಕ್ಷಣ ಮಾಡ್ತಾವಣೆ ಹೆಂಗಪ್ಪ ತಿನ್ನೋದು. ಹೊಟ್ಟೆ ನೋವು ಬಂದರೆ ಒಂದ್ಮೇಲೆ ಹಾಸ್ಪಿಟ್ಲ್ ಎಲ್ಲ ನೋಡ್ಕೊಂಬಿಡಮ್ಮ. ವಾಯ್ಸ್ ಕೇಳಿಸ್ತಾ ಇರ್ಬೋದು, ನಿಮಗೆ ಕೇಳಿಸ್ತಾ ಇರ್ಬೋದು, ಬಿಕಾಸ್ ತುಂಬ ಗಾಳಿ ಇದೆ ಇಲ್ಲಿ. ಸೊ ನೋಡಿ, ಅಲ್ಲೆಲ್ಲ ಫುಲ್ ಮಳೆ ಇಳಿದಿದೆ. ದಯವಿಟ್ಟು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ಗಾಳಿ ಇದೆ, ಮೋಸ್ಟ್ಲಿ ಕೇಳಿಸ್ಕೊಳ್ಳಿ. ಇದೇನು ಸರ್? ಹಾಂ, ಹೌದು. ಇದು ಓಪನ್ ಸ್ಪೇಸ್ ಆಗಿರೋದ್ರಿಂದ ತುಂಬ ಇದೆ ಇಲ್ಲಿ. ಸುತ್ತಮುತ್ತ ನೋಡ್ಬೋದು, ಬರೀ ಖಾಲಿ ಸ್ಪೇಸ್ ಇದೆ, ಬಿಲ್ಡಿಂಗ್ ಯಾವುದೂ ಇಲ್ಲ. ನಿಮ್ಗೆ ಈ ಥರ ನೇಚರ್ ಗಾಳಿ ನಿಮ್ಮ ಮನೆ ಹತ್ರ ಎಲ್ಲ ಸಿಗಲ್ಲ. ಈ ಕಡೆ ಬಂದರೆ ಮಾತ್ರ ಸಿಗಲ್ಲ. ಈ ಗಾಳಿ ವಾತಾವರಣ ನೋಡ್ತಾ ಇದ್ದರೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಸಖತ್ತಾಗಿದೆ. ಸೊ ಅದರಲ್ಲಿ ಬೇರೆ ಸ್ಪೆಷಲ್ ಆಗಿರೋದು ಸಂಡೇ ಸ್ಪೆಷಲ್ ಚಿಕನ್ ಮಾಡ್ತಾ ಇದ್ದೀವಿ. ಚಿಕನ್ನ ತಿಂದು ಟೇಸ್ಟ್ ನೋಡಿ, ಆಹಾ, ಅದು ಮಳೆ ಬರೋ ಥರ ಇದೆ. ನೋಡ್ಬೇಕೇನಾಗುತ್ತೆ. ಮಸ್ತಾಗಿ ಕುಂಬಳ್ತಾ ಇದೆ ಅಂದರೆ ಒಂದು ಸ್ವಲ್ಪ ಬೇಕು, ಮೆತ್ತಗೆ ಚೂರು ಬೇಕು. ಮಳೆ ಜ್ವರ ಆಯ್ತು. ಮಳೆ ಅಯ್ಯೋ ಹೆಂಗೆ ಬಂದಿದೆ ನೋಡೋಣ. ಬೇಯಬೇಕು ಸಿದ್ಧ, ಬೇಯಬೇಕಾ? ಒಟ್ಟಾರ ಲೈಟಾಗಿ ಬೇಯಬೇಕಾಗಿತ್ತು. ಮಳೆ ಬಿದ್ದಿದ್ದ ಕಾರಣ ಒಲೆಯಲ್ಲಿ ಮಾಡ್ತಾಯಿದ್ವಿ, ಅದಕ್ಕೆ ಅದು ಆರೋಯ್ತು. ಸೊ ಇನ್ನೊಂದು 5% ಬೇಯಬೇಕಾಗಿತ್ತು. ಬಟ್ ಆದರೂ ಚಿಕನ್ ಮಸ್ತಾಗಿದೆ, ತಿನ್ನೋಕ್ಕೆ ಟೇಸ್ಟ್ ಸೂಪರಾಗಿದೆ. ಬಟ್ ಫುಲ್ ಕಂಪ್ಲೀಟ್ ಬೆಂದಿದ್ರೆ ಇನ್ನೂ ಅದು ನೆಕ್ಸ್ಟ್ ಲೆವೆಲ್ ಇರ್ತದೆ. ಹೇಳಿದೆ ಸೀಸನ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ,
ಸಬರ ಗಬರ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಮಾತ್ರ ಹೊಡೆದು ಮಾತ್ರ ಮರಿಬೇಡಿ.